Mercado malum na bantu marabi kamana na free gabi ni dulu man walko inda free video ಈ ನಮ್ಮ ಮಕ್ಕಳೆಲ್ಲ ಓದ್ಕೋದಿದ್ರೆ ಮಾಡ್ಕೊಂಡು ನೋಡಕ್ಕಾಗಲ್ಲ ಬಿಡಕ್ಕಾಗಲ್ಲ. ನೆನ್ನೆ ನಾನು ಜ್ಯೂಸ್ ಕೊಡಿಸಿದ್ದೀನಿ, ಇವತ್ತು ನನ್ನ ಮಗ ರಾಕಿದ್ದು ಟೋಕನು, ಇನ್ನೂ ಒಂದು ಫೋನು ಮಾಡಿಲ್ಲ. ತಾಳು ನಾನೇ ಮಾಡ್ತೀನಿ. ಹಲೋ, ಎಲ್ಲಿದ್ದೀಲ? ಇಲ್ಲೇ ಮನೆ. ಬಾ. ಹಾಂ ಬಂದೆ. ಏನ್ ಮಗ ಸಮಾಚಾರ? ಓ ಏನಿಲ್ಲ, ಬರಪ್ಪ. ಏನ್ ರೀಲ್ಸ್ ಹೊಡ್ತಿದ್ಯಾ? ಮುಕ್ಕಣ. ನಮ್ ಯೋಗಿ ಏನು ಈ ನಡುವೆ ಈ ತರ ಎಲ್ಲ ರೀಲ್ಸ್ ಮಾಡ್ತಾವಲ್ಲ? ಯಾಕೇನಾಗತ್ತೆ? ಬೇರೆ ಬೇರೆಯವ್ರಿಗೆಲ್ಲ ಹೋಗಿತೀವಂತೆ, ಹಂಗ್ ರೀಲ್ಸ್ ಮಾಡ್ತಾರೆ ಕೂತ್ಕೋದಿತಾರ ಅಂತ. ನಮ್ ಹುಡ್ಗನ ನೋಡಿ ಹೆಂಗ್ ಮಾಡ್ತಾವನೆ. ಅದೇ ಸ್ವಲ್ಪ ಬೇಜಾರಲ್ವೇ? ನೀನಾದ್ರೂ ಹೇಳ್ಬೇಕಾನೆ, ಚೆನ್ನಾಗ್ ಮಾಡ್ತೀಯ ವಿಡಿಯೋ, ಸ್ವಲ್ಪ ಹೇಳ್ಕೊಡ್ಬೇಕಾನೆ ನಮ್ಗೆ. ಇಲ್ಲ ಮಗ, ಅವನು ಈ ಕೋತ್ಕೋತಿತರ ವಿಡಿಯೋ ಮಾಡೋದಕ್ಕೆ ನಾನೇ ಕಣ ಕಾರಣ. ಏನೋ ಹೇಳ್ತಿದೀಯಾ? ನಾನು ಹೆಂಗೆ ವಿಡಿಯೋಸ್ ಮಾಡಿದ್ರು ವಿಡಿಯೋಸೇ ವೈರಲ್ ಆಗ್ತಿಲ್ವಲ್ಲ. ಈಗಿನ ಕಾಲದಲ್ಲಿ ಐಫೋನ್ ಇಟ್ಕೊಂಡು ವಿಡಿಯೋ ಮಾಡಿದ್ರೇ ವಿಡಿಯೋಸ್ ವೈರಲ್ ಆಗೋದು. ಐಫೋನಲ್ಲಿ ವಿಡಿಯೋ ಮಾಡಿದಾಗ ಕಂಟೆಂಟ್ ಇಲ್ಲದೆ ಹೋದ್ರು ವಿಡಿಯೋಸ್ ವೈರಲ್ ಆಗುತ್ತೆ. ಐಫೋನ್ ತಗೋಣ. ಏನೋ ಐಫೋನಾ? ಲೇ, ನಿಂಗೇನ್ ತಲೆ ಕೆಟ್ಟಿದ್ಯೇನೋ? ನೀನು ಬೇಕು ಅಂತ ಇರೋದು ಐಫೋನು. ಈ ಚಿಕ್ಕ ಮಕ್ಳು ಆಡ್ತಾರಲ್ಲ, ಈ ಧೂಮಚಲೆ ಆ ಫೋನ್ ಅಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣ. ಒಟ್ಟಿನಲ್ಲಿ ನಾನು ಐಫೋನ್ ತಗೊಳ್ಳೇಬೇಕು. ತಗೊಳ್ಳೋದ? ಲೇ, ನಿನಗೆ ಐಫೋನ್ ರೇಟ್ ಎಷ್ಟು ಅಂತಾದ್ರೂ ಗೊತ್ತೇನೋ? ಏನು 30,000 ರಿಂದ 40,000 ರೂಪಾಯಿ ಅಷ್ಟೇ. ಅಷ್ಟೇ. ಅಷ್ಟು ದುಡ್ಡು ಕೊಟ್ಬಿಟ್ಟು ಐಫೋನ್ ತಗೊಂಡು ಬರೀ ಕಾಲ್ ಬಂದ್ರೆ ಪಿಕ್ ಮಾಡ್ಬಿಟ್ಟು ಹಲೋ ಅನ್ಬೇಕು ನೀನು, ಅಷ್ಟೇನೆ. ಅದ್ ಸರಿ, ಇವಾಗ ಐಫೋನ್ ಬೇಕು ಅಂತ ಯಾಕೆ ಹಿಂಗ್ ಸಾಯ್ತಾ ಇದೆಯಾ? ಲೋ ಮಗ, ನೀನು ಇನ್ಸ್ಟಾಗ್ರಾಮ್ನ ತೆಗೆದು ನೋಡು, ಅದರಲ್ಲಿ ಸಾವಿರಾರು ಗಟ್ಟಲೆ ಲೈಕ್ಸು, ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರೋರೆಲ್ಲ ಐಫೋನ್ ಯೂಸರ್ಸ್ ಕಣೋ. ಐಫೋನಲ್ಲಿ ಬರೋ ಕ್ಲಾರಿಟಿ, ಆ ಫಿಲ್ಟರ್ಗಳು, ಅವನ ಏನು ತಿಪ್ಪೆ ಮುಂದೆ ನಿಂತಿದ್ರು ತಾಜ್ ಮಹಲ್ ಮುಂದೆ ನಿಂತಿರೋ ಥರ ತೋರಿಸುತ್ತೋ. ಅದಕ್ಕೆ ನಾನು ಐಫೋನ್ನ ತಗೊಂಡು ಆ ಫಿಲ್ಟರ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಹಾಕಿದ್ರೆ ನನ್ನ ವೀಡಿಯೋಸ್ ವೈರಲ್ ಆಗಿ 200K 300K 400K ಫಾಲೋವರ್ಸ್ ಆಗಿ ನಾನು ಒಂದಿನ ರೀಲ್ಸಲ್ಲಿ ಸ್ಟಾರ್ ಆಗ್ತೀನೋ. ಆಮೇಲೆ ನಮ್ಮ ಮುಂದೆ ಅವನು ರಾಕ್ ಸ್ಟಾರ್ ರೋಹನ್, ವರುಣ ಆರಾಧ್ಯ ಅವರೆಲ್ಲ. ಲೋ ಮಗ, ಐಫೋನ್ ಇದ್ರೇನೆ ಬೆಳಿತೀವಿ ಅನ್ಕೊಳ್ಳೋದು ತಪ್ಪು ಕಣ. ಯಾಕೆ? ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಐಫೋನ್ ಇಲ್ಲದೆ ಅವ್ರು ನಾರ್ಮಲ್ ಫೋನಲ್ಲೇ ವಿಡಿಯೋಗಳನ್ನ ಮಾಡ್ಕೊಂಡು ಬೆಳೆದಿರೋರಿಲ್ವಾ? ಅಂಥವ್ರನ್ನ ನೋಡು, ನಿನಗೂ ಇನ್ಸ್ಪೈರ್ ಆಗುತ್ತೆ. ಲೋ ಮಗ, ಐಫೋನ್ ಇದ್ರೇನೆ ಬೆಳಿತೀವಿ ಅನ್ಕೊಳ್ಳೋದು ತಪ್ಪು ಕಣ. ಯಾಕೆ? ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಐಫೋನ್ ಇಲ್ಲದೆ ಅವ್ರು ನಾರ್ಮಲ್ ಫೋನಲ್ಲೇ ವಿಡಿಯೋಗಳನ್ನ ಮಾಡ್ಕೊಂಡು ಬೆಳೆದಿರೋರಿಲ್ವಾ? ಅಂಥವ್ರನ್ನ ನೋಡು, ನಿನಗೂ ಇನ್ಸ್ಪೈರ್ ಆಗುತ್ತೆ. ನಾನು 2 ಮಾತು ಮಾತಾಡಬೇಕು. ಮೆಣಸಿಕಾಯಿ ಗಿಡದು ಬಾಡೇಜರು, ಮೆಣಸಿಕಾಯಿ ಹೊಡೆದಕ್ಕೂ. ನಮಸ್ತೆ. ರಾಮನಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ. ಅದೇ ಹಾಯ್ ಜನರೇ, ಎಲ್ಲರೂ ಹೋಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಲ್ಲ ಮಗ, ಐಫೋನ್ ಇಲ್ಲ ಅಂದ್ರೆ ಏನಂತೆ? ಒಳ್ಳೆ ವಿಡಿಯೋ ಮಾಡ್ಬಿಟ್ಟು ಫೇಮಸ್ ಆಗ್ಬೋದಲ್ವಾ? ಅದಕ್ಕೆ ಓದ್ಕೋದಿದ್ರೆ ಆಡ್ಬೇಕಾ? ಈ ಮಾತನ್ನ ನಾನು ಅವನು ಕೇಳಿದೆ ಮಗ. ಅದಕ್ಕೆ ಅವನೇನಂದ ಗೊತ್ತಾ? ಏನಂದ?
ಲೋ ಮಗ ನೀನೇನು ಯಾವ ಕಾಲದಲ್ಲಿ ಇದೆಯೋ ನೀನಿನ್ನು ಮೋಸ್ಟ್ಲಿ ಈ ರಾಜ್ಕುಮಾರು ವಿಷ್ಣುವರ್ಧನ್ ಕಾಲದಲ್ಲಿ ಇದೆಯಾ ಅನ್ಸುತ್ತೆ. ಅವಾಗಿನ ಕಾಲದಲ್ಲಿ ಕಂಟೆಂಟು ಟ್ಯಾಲೆಂಟ್ಗೆಲ್ಲ ಬೆಲೆ ಕೊಡ್ತಿದ್ರು, ನಿಜ ಒಪ್ಕೊಂತೀನಿ. ಆದರೆ ಇವಾಗಿನ ಕಾಲದಲ್ಲಿ ಕ್ಲಾರಿಟಿ, ಬ್ಯಾಕ್ಗ್ರೌಂಡು, ಡ್ರೆಸ್ಸು, ಗಾಡಿ, ಜೊತೆಗೊಂದು ಲೇಡಿ ಇದ್ದರೆ ಮಿಲಿಯನ್ ಗಟ್ಟಲೆ ವ್ಯೂಸು, ಲೈಕ್ಸು, ಲಕ್ಷಾಂತರ ಶೇರಿಂಗ್ಸು, ಸಾವಿರಾರು ಗಟ್ಟಲೆ ಕಮೆಂಟ್ಸು. ಇದೇ ಕಣಮ್ಮ ಇವತ್ತಿನ ಸೋಷಿಯಲ್ ಮೀಡಿಯಾ. ಅಕಸ್ಮಾತ್ ನಿನ್ನ ಹತ್ರ ಇದು ಯಾವುದೂ ಇಲ್ಲ ಅಂತ ಇಟ್ಕೋ, ಆಗ ಈ ಜನರು ಯೂಸ್ ಮಾಡೋದು ಒಂದೇ ಟ್ರಿಕ್ಕು, ಕೋತಿ ಥರ ಆಡೋದು. ಈಗ ನಾನು ಮಾಡ್ತಿರೋದು ಅದನ್ನೇ. ಅಲ್ಲ ಮಗ, ಅವರೆಲ್ಲ ಮೊದ್ಲಿಂದ ಕೋತಿ ಥರನೇ ಇದಾರೇನೋ, ಅದಕ್ಕೆ ವಿಡಿಯೋಲು ಅದೇ ಥರ ಕಾಣಿಸ್ಕೊಂತಾರೆ. ಬಟ್ ನೀನು ಇಲ್ಲೊಂಥರ ವಿಡಿಯೋಲು ಒಂಥರ ನಾಟಕ ಮಾಡ್ತಿರೋ ತಪ್ಪಲ್ವಾ? ಅಯ್ಯೋ ತಗಡೆ, ಇದನ್ನ ನೀರು ನಂಬ್ಕೊಬಿಟ್ಟ. ನಾನು ಹೇಳಿದ್ನಲ್ಲ ಟ್ರಿಕ್ಕು ಅಂತ, ನಿಮ್ಮಂಥವ್ರ ನಂಬಿಕೆನೆ ಈ ಜನಗಳ ಟ್ರಿಕ್ಕು. ಈ ಕಿಪಿ ಕೀರ್ತಿ, ಕ್ರೇಜಿ ವೆಂಕಿ, ಕಾಫಿ ನೋಡು ಚಂದು ಅಷ್ಟೇ ಯಾಕೆ ಬನ್ರೋ, ನಮ್ಮ ಮಂಜಣ್ಣ ಕೂಡ ಇದೇ ಟ್ರಿಕ್ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಬೆಳೆದಿರೋದು. ಇಲ್ಲಿ ನಾವು ಹೆಂಗೆ ಬೆಳೆದ್ವಿ ಅನ್ನೋದು ಜನ ನೋಡಲ್ಲ, ನಾವು ಬೆಳೆದ್ವಾ ಅನ್ನೋದು ಮಾತ್ರ ಜನ ನೋಡೋದು. ಸೊ ನೀನು ಇನ್ಮೇಲಿಂದ ಬರೀ ಕೋತಿ ಥರ ಮಾಡ್ಕೊಂಡೆ ಬೆಳಿಬೇಕು ಅಂತ ಡಿಸೈಡ್ ಆಗಿದೆಯಾ? ಗೆಸ್ಸಿಂಗ್ ಏನೋ ಕರೆಕ್ಟಾಗೇ ಇದೆ. ಸರಿ, ಏನೋ ಮಾಡ್ಲಿ ಬಿಡು, ನಮ್ಮ ಹುಡುಗನ ತಾನೆ ಬೆಳೆದ್ರೆ ಸಾಕಪ್ಪ. ಸರಿ ಆಯ್ತು. ನನ್ನ ನಿಂದೆ ಟೋಕನ್ ಇತ್ತಲ್ಲಪ್ಪ, ಇವತ್ತು ಜ್ಯೂಸ್ ಕೊಡಿಸ್ಬೇಕಾಗಿತ್ತಲ್ಲ, ನಡಿ ಕೊಡಿಸೋ. ಬಾರ ಮಕ್ಕ ನೋಡ್ತೀಯಲ್ಲ.